ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದಾಯಿತು, ನಾನು ಬೆಳಿಗ್ಗೆ ಬೇಗ ಇಟ್ಟು ಪೂಜೆ ಮಾಡಿದ್ದಾಯಿತು. ಸೊ ಇವತ್ತು ನಾವು ನಮ್ಮ ಅತ್ತೆಯವರೆಲ್ಲರೂ ಸೇರಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಾಜರಾಜೇಶ್ವರಿ ನಗರದಲ್ಲಿರುವ ದೇವಸ್ಥಾನ, ಯಾವ್ದಂದರೆ ಪೂರ್ತಿ ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ರೆಡಿ ಆಗಬೇಕು, ರೆಡಿ ಆಗಿಬಿಟ್ಟು ಸೊ ಪೂಜೆ ಎಲ್ಲ ಮಾಡಿದಾಯಿತು. ದೇವ್ರ ಫೋಟೋಗಳ ಹೂವು ಹಾಕಿ ಎಲ್ಲ ಪೂಜೆ ಮಾಡಿದಾಯಿತು ಮನೆಯಲ್ಲಿ. ಸೊ ಇವಾಗ ರೆಡಿ ಆಗಬೇಕು. ಫೈನಲಿ ನಾನು ಹೀಗೆ ರೆಡಿ ಆಗಿದ್ದೀನಿ. ಸೊ ಇದೇ ನನ್ನ ಔಟ್ಫಿಟ್. ಸೊ ಇವಾಗ ನಮ್ಮ ಮಮ್ಮಿ ಕೈಲಿ ತಲೆ ಬಾಚ್ಕೋಬೇಕಷ್ಟೆ. ಇಂದು ರೆಡಿ ಆಗುತ್ತಿದ್ದಾಳೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಇವತ್ತು ದೇವಸ್ಥಾನಕ್ಕೆ. ಫೈನಲ್ ಲುಕ್. ಸೊ ಹೂವು ಮುಟ್ಕೊಂಡಿದ್ದೀನಿ, ಜಡೆ ಹಾಕೊಂಡಿದ್ದೀನಿ. ಸೊ ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ನನಗಂತೂ ತುಂಬ ಇಷ್ಟ. ಯಾವಾಗ ಹಿಂಗೆ ರೆಡಿ ಆಗೋದು. ನಾನು ಹೋಗ್ತಾ ಇದ್ದೀರಿ ನಮ್ಮ ಅತ್ತೆ ಮನೆ ಹತ್ರ. ಸೊ ನಮ್ಮ ಮಮ್ಮಿ ಮನೆ ಬೀಗ ಹಾಕ್ತಿದ್ದಾರೆ. ಹಿಂದೂನೇ ಅಂತ ರಂಗೋಲಿ ಹಾಕೊಂಡಿದ್ದಾರೆ. ಸೊ ನಮ್ಮ ಅತ್ತೆ ಮನೆ ಹತ್ರ ನಮ್ಮ ಅಜ್ಜಿ ಲಿಂಗ ಸಕ್ಕತ್ತಾಗಿ ಹಾಕಿದ್ರು ರಂಗೋಲಿ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀರಿ. ಸೊ ಚೇತು ಅತ್ತೆ ತಲೆ ಬಾಚ್ಕೊಂತಾರೆ. ಸೊ ನಮ್ಮ ಕಸಿನ್ ಜೊತೆ ಒಂದು ಫೋಟೋ ಒಂದು ವಿಡಿಯೋ ಇರಲೇಬೇಕು. ಸೊ ಫೋಟೋ ಇಟ್ಕೊಂತಾ ಇದ್ರಿ. ಸೊ ಇಷ್ಟು ಜನ ಹುಡುಗಿರಿಗೆ ಚೇತನ್ ಮತ್ತೆಲ್ಲ ನಾವೆಲ್ಲ ಹುಡುಗಿರ. ಸೊ ಇವಾಗ ಬಸ್ ಸ್ಟಾಪ್ಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀರಿ. ಟೋಟಲ್ ನಾವು 7 ಮೆಂಬರ್ಸ್ ಹೋಗಿದ್ದು, ನಮ್ಮ ಅತ್ತೆಯವರು ನಾವೆಲ್ಲರೂ. ಸೊ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀರಿ ಬಸ್ಗೋಸ್ಕರ. ಅರೌಂಡ್ 12 to 12:30 ಆಗಿತ್ತು ಟೈಮ್ ನಾವು ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಬೆಂಗೇನಹಳ್ಳಿಗೆ. ಬೆಂಗೇನಹಳ್ಳಿಯಿಂದ ಮೆಟ್ರೋಲ್ಲಿ ಹೋಗ್ತಾ ಇದ್ದೀರಿ RR ನಗರ್ಗೆ. ಸೊ ಯಾವ ದೇವಸ್ಥಾನ ಅಂತ ನಿಮಗೆ ಇನ್ನು ಮುಂದೆ ಹೇಳ್ತೀನಿ. ಹಾಗೆ ನಾವೆಲ್ಲ ನಿಂತ್ಕೊಂಡಿದ್ರಿ. ಹಿಂದಕ್ಕೆ ಮಾತ್ರ ಸೀಟ್ ಸಿಕ್ಕಿತ್ತು, ಅವ್ಳು ಕುತ್ಕೊಂಡಿದ್ದಾಳೆ. ಸೊ ಬೆಂಗೇನಹಳ್ಳಿ ಮೆಟ್ರೋ ಎಕ್ಕಿ ಇವಾಗ RR ನಗರ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಮ್ಮ ಅತ್ತೆ ನಮ್ಮ ಮಮ್ಮಿ ಕೂತಿದ್ದಾರೆ, ಇಲ್ಲೆಲ್ಲ ನಾವು ಕೂತ್ಕೊಂಡಿದ್ದೀರಿ. ಸೊ ಇಂದು ಎಷ್ಟೇ ಕರೆದ್ರು ತಿರ್ಗಿ ನೋಡಿಲ್ಲ, ಯಾಕಂದ್ರೆ ಇಯರ್ಫೋನ್ ಕಿವಿ ಒಳಗಡೆ ಇಟ್ಕೊಬಿಟ್ಟಿದ್ಲು. ಇವತ್ತು ಫೋನ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ. ನೋಡಿ ಹೆಂಗೆ ಕೇಳಿಸ್ಕೊಂತಾನೆ. ಸೊ ಬೆಂಗೇನಹಳ್ಳಿಯಿಂದ 18th ಸ್ಟಾಪು RR ನಗರ್. ಸೊ ಇವಾಗ RR ನಗರ್ ಬಂದಿದೆ, ಇವಾಗ ಇಳಿತಾ ಇದ್ದೀರಿ. ಸೊ ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದಂದ್ರೆ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು RR ನಗರಲ್ಲಿ. ಸೊ 6 ಫೇಸಸ್ ಇರುತ್ತಲ್ಲ ದೇವರಿಗೆ, ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಬಸ್ ಇಲ್ದು ಆಟೋಲ್ಲಿ ಹೋಗ್ತಾ ಇದ್ದೀರಿ, 20 ರೂಪೀಸ್ ಒಬ್ಬರು ಕೊಟ್ಟು. ಸೊ ಇದೇ ನೋಡಿ ಎಂಟ್ರೆನ್ಸ್, ಷಣ್ಮುಖ ಸ್ವಾಮಿ ದೇವಸ್ಥಾನ. ಸಕ್ಕತ್ತಾಗಿದೆ ಅಂತೂ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ 30 ಮೆಟ್ಲು ಎಕ್ಕಿದ ತಕ್ಷಣ ಗಣೇಶ ದೇವಸ್ಥಾನ ಸಿಗುತ್ತೆ. ಪಂಚಮುಖಿ ಗಣೇಶ ದೇವಸ್ಥಾನ ಇದು. ಸ್ವಲ್ಪ ಮೇಲೆ ಎಕ್ಕಿದ ತಕ್ಷಣ ಲಿಂಗ ಬರುತ್ತೆ, ಮಾರ್ಬಲ್ ಮಾಡಿರೋದು ಲಿಂಗ, ಶಿವ ದೇವರು. ಸೊ ದೇವ್ರನ್ನ ನೋಡೋಕೆ 2 ಕಣ್ಣು ಸಾಲದು, ಸಕ್ಕತ್ತಾಗಿ ಮಾಡೋರೆ ಮಾರ್ಬಲ್ ಅಲ್ಲಿ. ಹಾಗೆ ಒಳಗಡೆ ಎಲ್ಲ ಡೆಕೋರೇಷನ್ ಸಕ್ಕತ್ತಾಗಿ ಮಾಡಿದ್ರು, ಲೈಟಿಂಗ್ ಎಲ್ಲ ಹಾಕಿ. ಇದು ದೇವಸ್ಥಾನ ಹೇಗೆ ಎಂಟ್ರಿ ಆಗೋದಂದ್ರೆ ಗುಹೆ ತರ ಇದೆ. ಸೊ ಗುಹೆ ಒಳಗಡೆ ಹೋದ್ರೆ ಲಿಂಗ ಕಾಣಿಸುತ್ತೆ ನೋಡಿ. ಈ ತರ ಅದು ಗುಹೆ ತರ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಲಿಂಗ ಅಂತೂ ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಪೀಸ್ ಆಗಿದೆ ಒಳಗಡೆ ಎಲ್ಲ. ನೋಡಿ ಈ ತರ ಗುಹೆ ಇದೆ ನೋಡಿ ಆ ಪಕ್ಕ. ಸೊ ಅದೊಳಗಡೆ ದೇವಸ್ಥಾನ ಇರೋದು. ಇನ್ನು ಸ್ವಲ್ಪ ಮೇಲೆ ನಡ್ಕೊಂಡು ಹೋದ್ರೆ ತ್ರಿಶೂಲ ಇಕ್ಕಿದ್ದಾರೆ ನೋಡಿ. ಹಾಗೆ ವ್ಯೂ ಅಂತೂ ಸಕ್ಕತ್ತಾಗಿದೆ ಮೇಲೆ ಅಂತೂ. ಕೀರ್ತಿ ನೋಡಿ ಎಕ್ಕಕ್ಕೆ ಎಷ್ಟು ಕಷ್ಟ ಪಡ್ತಾವಳೆ, ಅಲ್ಲೆಲ್ಲ ಎಕ್ಕ ಹೋಗ್ತಾವ್ರೆ. ಎಕ್ಕ ಕಷ್ಟ ಪಡ್ತಾವಳೆ ಯಾಕೆ? ಉಪವಾಸ ಇದ್ದೀರಲ್ಲ, ಬಾಯಾರಿಕೆ ಆಗ್ತಿದೆ, ಎಕ್ಕಕ್ಕೆ ಆಗ್ತಿಲ್ಲ. ಇಷ್ಟೊಂದು ಮೆಟ್ಲು
ಸೊ ಇದು ಟಾಪ್ ಅಲ್ಲಿ ಇದೆ. ಇಲ್ಲಿ ಟಾಪ್ ಅಲ್ಲಿ ಮೇನ್ ದೇವಸ್ಥಾನ ಅಂದ್ರೆ ಷಣ್ಮುಖ ಸ್ವಾಮಿ ದೇವಸ್ಥಾನ ಇರೋದು. ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಮುರುಘ ಅಂತೆಲ್ಲ ಹೇಳ್ತಾರೆ. ಸೊ ಇದೆ ನೋಡಿ ಮೇನ್ ದೇವಸ್ಥಾನ ಎಂಟ್ರನ್ಸ್. ಇಲ್ಲೂ ಸಕ್ಕತ್ತಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನ ಸುತ್ತು ದೇವ್ರದು ವಿಗ್ರಹಗಳು ಮತ್ತೆ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಮೇಲೆ ಎಲ್ಲ ಕಾಣಿಸ್ತಿದೆಯಲ್ವಾ ದೇವಸ್ಥಾನಗಳ್ದೆಲ್ಲ ಮಾಡಿದ್ದಾರೆ ಪೈಂಟಿಂಗ್ ಸುತ್ತು. ಹಾಗೆ ಇದೊಳಗಡೆ ದೇವ್ರು ಇಕ್ಕಿದ್ದಾರೆ, ಅಮ್ಮ ದೇವರು. ಸೊ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ ಪೈಂಟಿಂಗ್ಸ್ ಎಲ್ಲ. ಸೊ ಇದು ಮೈನ್ ಟೆಂಪಲ್ ಷಣ್ಮುಖ ಸ್ವಾಮಿ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಟೋಟಲ್ 400 ಸ್ಟೆಪ್ಸ್ ಕೆಳಗೆಯಿಂದ ಬರೋದು. ಸೊ ಇಲ್ಲೆಲ್ಲ ರಾಘವೇಂದ್ರ ಸ್ವಾಮಿದು ಮಠ ಅವ್ರದ್ದು ಎಲ್ಲ ಇದ್ ಮಾಡಿದ್ದಾರೆ, ಪೈಂಟಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಒಳಗಡೆ ಎಲ್ಲ ಶೃಂಗೇರಿ ಅದೆಲ್ಲ ಪೈಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಇದೆ ಷಣ್ಮುಖ ಸ್ವಾಮಿ 6 ಫೇಸಸ್ ಈ ದೇವಕ್ಕೆ. ಇದನ್ನ ಮುರುಘನು ಅಂತಾರೆ, ಸುಬ್ರಹ್ಮಣ್ಯನು ಅಂತಾರೆ. ಸೊ ನಾವೆಲ್ಲ ಫೋಟೋಸ್ ಇಟ್ಕೊಂತ ಇದ್ರಿ. ಹಾಗೆ ವ್ಯೂ ಅಂತೂ ಸಕ್ಕತ್ತಾಗಿದೆ ಮೇಲೆ ನಿಂತ್ಕೊಂಡು ನೋಡೋದಿಕ್ಕೆ. ಸೊ ಇವಾಗ ಕೆಳಗೆ ಇಳ್ದು ಹೋಗ್ತಾ ಇದೀರಿ. ಸಖತ್ ಬಿಸಿಲಿದೆ, ನಡ್ಕೊಂಡು ಹೋಗಕ್ಕಂತೂ ಆಗೋದೇ ಇಲ್ಲ. ಮೆಟ್ಲ್ ಮೇಲೆ ಇದೆ ತ್ರಿಶೂಲ. ವ್ಯೂ ನೋಡಿ ಸಕ್ಕತ್ತಾಗಿದೆ ಮೇಲೆಯಿಂದ. ಸೊ ಇವಾಗ ವಾಪಸ್ ಹೋಗ್ತಾ ಇದೀರಿ ಕೆಳಗೆ ಇಳ್ದು. ಸೊ ಒಂದ್ ½ ನಾವ್ ಮೇಲೇನೆ ಕುತ್ಕೊಂಡಿದ್ರಿ. ತಣ್ಣಗಿತ್ತು, ಹೆಂಚ್ ಹಾಕಿದ್ರು. ಅಲ್ಲಿ ಮೇನ್ ದೇವಸ್ಥಾನ ಇದೆಯಲ್ಲ ಷಣ್ಮುಖ ದೇವಸ್ಥಾನ, ಸೊ ಅಲ್ಲಿ ಸಕ್ಕತ್ತಾಗಿತ್ತು. ಸೊ ಇಲ್ಲಿ ಎದುರಿಗೆ ದೇವಿ ದೇವಸ್ಥಾನ ಇದೆ, ಬಟ್ ಅದ್ ಕ್ಲೋಸ್ ಮಾಡ್ಬಿಟ್ಟಿದ್ರು. ಕಿಡ್ತಿ ಉಪವಾಸ ಇದೀರಿ ಅಂತ ಇವರು ನಮ್ಮನ್ನ ಅಂಗಿಸ್ಕೊಂಡ್ ತಿಂತಿದ್ದಾರೆ. ಇವ್ರು ಎಷ್ಟೇ ಇದು ಮಾಡಿದ್ರು ನಮ್ಗೇನು ಹೊಟ್ಟೆ ಹಸಿಯಲ್ಲ ಅಷ್ಟೇ. ನಾವು ಪ್ಲಾನ್ ಇದ್ದಿದ್ದು ಬರೀ ಷಣ್ಮುಖ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ವಾಪಸ್ ಹೋಗೋಣ ಮನೆಗೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ನಮ್ಮ ಮಮ್ಮಿ ಪ್ಲಾನ್ ಪೂರ್ತಿ ಚೇಂಜ್. ಇಲ್ಲಿ ಆಟೋ ಅಂಕಲ್ ಒಬ್ರು ಹೇಳಿದ್ರು ಓಂಕಾರ ಹಿಲ್ಸ್ ಅಂತ ದೇವಸ್ಥಾನ ಇದೆ, ಲಿಂಗಗಳು 12 ಲಿಂಗಾಸ್ ಇದೆ, ಸಕ್ಕದಾಗಿದೆ ಅಂತ ಹೇಳಿದ್ರು. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀರಿ. ಇಲ್ಲಿ ಷಣ್ಮುಖ ಸ್ವಾಮಿ ದೇವಸ್ಥಾನದಿಂದ 4 ಕಿಲೋಮೀಟರ್ಸ್ ಅಷ್ಟೇ ಅದೂನು. ಸೊ ಹೇಗೋ ಬಂದ್ಬಿಟ್ಟಿದೀರಿ ಅಂತ ಸೊ ಇವಾಗ ಹೋಗ್ತಾ ಇದ್ದೀರಿ. ಸೊ ಇದೆ ನೋಡಿ ಎಂಟ್ರನ್ಸ್ ದೇವಸ್ಥಾನ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಾನು ಕಿಡ್ತಿ ಉಪವಾಸ ಇದೀರಿ, ನೀರು ಸಹ ಕುಡಿದಿಲ್ಲ ಬೆಳಗ್ಗೆಯಿಂದ. ಎಷ್ಟು ದೂರ ನಡೆಸ್ತವ್ರೆ ಅಂದ್ರೆ ಸುಸ್ತೇ ಆಗೋಗ್ತಿದೆ ನನ್ಗಂತೂ. ಇವರೆಲ್ಲ ಚೆನ್ನಾಗಿ ತಿಂದು ಎಕ್ತವ್ರೆ, ನಾವು ತಿಂದೇ ಇಲ್ಲ ಸಹ. ಆದ್ರೂ ನಾವು ಎಷ್ಟು ಶಕ್ತಿಯಿಂದ ಎಕ್ತಾ ಇದ್ರೆ ಇವ್ರು ನೋಡಿ ಚೆನ್ನಾಗಿ ತಿಂದು ಎಷ್ಟು ಲೇಟ್. ಸೊ ಈ ಕ್ಯೂ ನೋಡ್ಬಿಟ್ಟು ನಮ್ಗಂತೂ ಫುಲ್ ಶಾಕೆ ಆಗೋದು. ಸಖತ್ ಜನ ಇದಾರೆ. 200 ರೂಪೀಸ್ ಟಿಕೆಟ್ ಇಸ್ಕೊಂಡಿರೋರೆ ಸಖತ್ ಜನ ಇದಾರೆ. ಇನ್ ಫ್ರೀ ದರ್ಶನ ಅಂತೂ ಸಖತ್ ಜನ. ಚೇತು ಮತ್ತು ತಲೆನೋವು ಬಂದ್ಬಿಟ್ಟಿರುತ್ತೆ ಏನು ಕಥೆ. ವಾಪಸ್ ಬಂದ್ಬಿಟ್ರಿ ನಾವು ದೇವಸ್ಥಾನದಿಂದ. ಸೊ ದೇವಸ್ಥಾನ ಅಂತೂ ಮಾಡೋಕ್ಕಾಗಿಲ್ಲ, ಸಖತ್ ಜನ ಇದ್ರು. ನಾವು ರಿಟರ್ನ್ ಮನೆಗೆ ಹೋಗೋಷ್ಟು ತುಂಬಾ ಲೇಟ್ ಆಗೋಗುತ್ತೆ. ಸೊ ಅದಕ್ಕೆ ವಾಪಸ್ ಬಂದಿದ್ರಿ. ನಮ್ಮಮ್ಮ ಫುಲ್ಲು ಬೈತಾ ಇದ್ರು, ಕೋಪ ಮಾಡ್ಕೊಂಡಿದ್ರು, ನಮ್ಮ ಮೇಲೆ ಮಾತಾಡ್ಸ್ತಾನೆ ಇದ್ದಿಲ್ಲ, ಅಷ್ಟು ದೂರ ಹೋಗಿ ದೇವ್ರ ದರ್ಶನ ಮಾಡಿಲ್ಲ ಅಂತ. ದೇವಸ್ಥಾನ ಮುಂದೆನೆ ಬಸ್ ಸ್ಟಾಪ್ ಇದೆ. ಸೊ ಅಲ್ಲಿಂದ ಬನಶಂಕರಿಗೆ ಹೋಗ್ತಾ ಇದೀರಿ ಬಸ್ಸಲ್ಲೇನೆ. ಇವಾಗ ಬನಶಂಕರಿಲಿ ಇದೀರಿ. ನೀರು ಇಸ್ಕೊಂತಿದ್ದಾರೆ. ಹಾಗೆ ಇವಾಗ ಹೋಟ್ಲಲ್ಲಿ ಊಟ ತಿನ್ಬಿಟ್ಟು ಹೋಗೋಣ ಅಂತ ಇವಾಗ ಕೃಷ್ಣ ಭವನ ಹೋಟೆಲ್ಗೆ ಬಂದಿದ್ದೀರಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಹೋಟೆಲ್ ಇಲ್ಲೇ ಇಟ್ಕೊಂಡು ನಾವು ಬಸ್ ಸ್ಟ್ಯಾಂಡ್ 1 ರೌಂಡ್ ಹೋಗಿ ಬಂದ್ರಿ. ಆ ಕಡೆ ಲಾಸ್ಟ್ ಅಲ್ಲಿ ಬಸ್ ನಿಲ್ಸಿದ್ದು ಕಾಣಿಸಿದಿಲ್ಲ ಹೋಟೆಲ್. 1 ರೌಂಡ್ ಹೋಗಿ ಬಂದ್ರಿ. ಸೊ ಇವಾಗ ಎಲ್ಲರೂ ಊಟ ತಿಂತಾರೆ. ನಾನು ಕೀರ್ತಿ ತಿನ್ನೋದು ಬೇಡ ಅಂತ ಅನ್ಕೊಂಡಿದ್ರಿ, ಬಟ್ ಮಮ್ಮಿ ಬಿಟ್ಟೇ ಇಲ್ಲ, ತಿನ್ನು ಅಂತ ಹೇಳಿ ತಿನ್ಸ್ಬಿಟ್ರು. ಸೊ ನಾನು ಸಖತ್ ಸುಸ್ತಾಗಿ ಹೋಗಿದ್ದೆ. ನಾನು ಕೀರ್ತಿ ನೀರು ಸಹ ಕುಡ್ತಿದ್ದಿಲ್ಲ ಬೆಳಗ್ಗೆಯಿಂದ. ಮೆಟ್ಲು ಎಕ್ಕೋಷ್ಟೊತ್ತಿಗೆ ಸುಸ್ತಾಗೋಗಿತ್ತು. ಸೊ ನಾವು 3 ಜನ ಪರೋಟ ಇಸ್ಕೊಂಡಿದ್ರಿ, ಅವ್ರು 3 ಜನ ಊಟ ಇಸ್ಕೊಂಡಿದ್ರು, ನಮ್ಮ ಮಮ್ಮಿ ಇಡ್ಲಿ ಇಸ್ಕೊಂಡಿದ್ರು. ಸೊ ಇವಾಗ ಊಟ ಎಲ್ಲ ತಿಂದ್ಬಿಟ್ಟು ಇವಾಗ ಬಸ್ ಸ್ಟಾಪ್ ಹೋಗ್ತಿದ್ದೀರಿ. ಟಿನ್ ಫ್ಯಾಕ್ಟ್ರಿ ಬಸ್ ಬಂತು, ಲಾಸ್ಟ್ ಸ್ಟಾಪ್ ಟಿನ್ ಫ್ಯಾಕ್ಟ್ರಿ. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ. ಸೊ ಏನಕ್ಕೆ ಬಸ್ಸಲ್ಲಿ ಹೋಗ್ತಿರೋದು ಅಂದರೆ ಮೆಟ್ರೋದಲ್ಲಿ ಸಖತ್ ರೇಟ್ ಮಾಡಿಬಿಟ್ಟಿದ್ದಾರೆ ಟಿಕೆಟು. ನಾವು ಇವಾಗ ಹೋಗೋದಕ್ಕೆ 70 ರೂಪೀಸ್ ಕೊಟ್ಟಿದ್ದು ಒಬ್ರಿಗೆ, ಟೋಟಲ್ 490 ಆಯಿತು. ಸೊ ಸಖತ್ ರೇಟ್ ಮಾಡಿಬಿಟ್ಟಿದ್ದಾರೆ ಮೆಟ್ರೋಲಿ. ಸೊ ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ.
ಸೊ ಇಲ್ಲಿ ಇದು ಕೃಷ್ಣ ದೇವಸ್ಥಾನ, ಜಗನ್ನಾಥ ಟೆಂಪಲ್. ನಾನು ಒಂದ್ಸರಿ ಬಂದಿದ್ದೆ ಫ್ರೆಂಡ್ಸ್ ಜೊತೆ, ಸಕ್ಕತ್ತಾಗಿದೆ ಈ ದೇವಸ್ಥಾನನೂ. ಹಾಗೆ ಇನ್ನೇನು ಬಂದೇ ಬಿಟ್ರಿ, ಟಿನ್ ಫ್ಯಾಕ್ಟ್ರಿಲಿ ಇದ್ದೀರಿ. ಸೊ ಇವಾಗ ನಾವು ಟಿನ್ ಫ್ಯಾಕ್ಟ್ರಿಲಿ ಇದ್ದೀರಿ. ಸೊ ಇವಾಗ ನಾವು ಮತ್ತೆ ಮೆಟ್ರೋ ಸ್ಟೇಷನ್ ಒಳಗಡೆಯಿಂದ ಹೋಗಿ ರೋಡ್ ಕ್ರಾಸ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ಸ್ಕೈವಾಕ್ ಇದೆ ಹಳೇದು, ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಮತ್ತೆ ಮೆಟ್ರೋ ಸ್ಟೇಷನ್ ಇಂದ ಒಳಗಡೆ ಹೋಗಿ ಕ್ರಾಸ್ ಮಾಡಬೇಕು. ಸೊ ಮತ್ತೆ ನಾವು ರೇಗಿಸ್ತಾ ಇದ್ರಿ, ಮತ್ತೆ ಇನ್ನೊಂದ್ಸರಿ ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಆಗಿಲ್ವಲ್ಲ ಅಂತ. ಸೊ ಇಲ್ಲಿ ಬೆಂಗೇನಹಳ್ಳಿ ಮೆಟ್ರೋ ಸ್ಟೇಷನ್ ಒಳಗಡೆ ಟೀ ಕಾಫಿ ಸಕ್ಕದಾಗಿದೆ ಇಲ್ಲಿ. ಸೊ ಇಲ್ಲಿ ಟೀ ಕಾಫಿ ಕುಡಿತಾ ಇದ್ರು, ನಾನು ಕುಡಿತಿದ್ದಿಲ್ಲ. ನಾನು ಇಂದು ಅವಳಿಗೆ ಸ್ಯಾಂಡ್ವಿಚ್ ಬೇಕಂತೆ, ಸೊ ಅವಳು ಕಾಫಿ ಕುಡ್ದಿಲ್ಲ. ಸೊ ಎಲ್ಲರೂ ನೋಡಿ ಕಾಫಿ ಕುಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಈ ಕಡೆ ನೋಡಿದ್ರೆ ಫುಲ್ ಟ್ರಾಫಿಕ್. ನೋಡಿ ಸಾಯಂಕಾಲ ಆದ್ರೆ ಸಾಕು, ಟಿನ್ ಫ್ಯಾಕ್ಟ್ರಿ ಫುಲ್ ಜಾಮ್. ಹಿಂದುಗೆ ಸ್ಯಾಂಡ್ವಿಚ್ ಹುಚ್ಚು, ಯಾವಾಗೂ ಸ್ಯಾಂಡ್ವಿಚ್ ಅಂತಾನೆ ಇರ್ತಾಳೆ, ಇಸ್ಕೊಡೋರ್ಗೂ ಬಿಟ್ಟಿಲ್ಲ ನಮ್ಮ ಮಮ್ಮಿಗೆ. ಸೊ ಇವಾಗ ಎಲ್ಲರೂ ಶೇರ್ ಮಾಡ್ಕೊಂಡು ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ. ಸೊ ನಂಗೆ ಅದು ಇದೆಲ್ಲ ಇಷ್ಟನೇ ಆಗಲ್ಲ, ಸ್ಯಾಂಡ್ವಿಚ್ ಎಲ್ಲ. ಸೊ ಫುಲ್ ಟ್ರಾಫಿಕ್ ಜಾಮ್ ಕಾಣಿಸ್ತಿದೆ ನೋಡಿ. ಸೊ ಇವಾಗ ಮತ್ತೆ ಮೆಟ್ರೋ ಸ್ಟೇಷನ್ ಒಳಗಡೆಯಿಂದ ಹೋಗ್ತಾ ಇದ್ರಿ. ಸೊ ಲಿಫ್ಟಲ್ಲಿ ಇಳಿತಾ ಇದ್ದೀರಿ, ಮೆಟ್ಲೆಲ್ಲ ಇಲ್ಲದೆ ಇದ್ದು ಕಾಲು ನೋವು ಅಂತ ಎಕ್ಸಲೇಟ್ರಲ್ಲೂ ಹೋಗಿಲ್ಲ ನಾವು. ಸೊ ಇವಾಗ ಆಚೆಗೆ ಬಂದ್ರಿ. ಆಚೆ ಬಂದು ಇವಾಗ ಬಸ್ಸಿಗಂತೂ ಕಾಯ್ದು ಸಾಕೆ ಆಗೋಯ್ತು. ಸೊ ಇವಾಗ ಟಿ ಬಂದಿತ್ತು ಪ್ರೈವೇಟ್ ಏನೋ. ಸೊ ಅದಲ್ಲಿ ಹೋಗಿದ್ರಿ, ಒಬ್ರಿಗೆ 10 ರೂಪಾಯಿ ಕೊಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ ವಾಪಸ್ ಮನೆಗೆ. ನಮ್ಮ ಮಾಮ ಬಂದಿದ್ರು, ಚೇತು ಕೀರ್ತಿ ಎಲ್ಲ ಗಾಡೀಲಿ ಹೋದ್ರು, ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ. ಫೈನಲಿ ಇವಾಗ ನಾವು ವಾಪಸ್ ಮನೆಗೆ ಬಂದಿದ್ದೀವಿ. ಸೊ ಟೈಮ್ ಬಂದು 7:10 ಆಗಿದೆ. ಇವಾಗ ಮನೆಗೆ ಬಂದಿದ್ದೀರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.